ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಇವತ್ತು ವೋಟಿಂಗ್ ಇದೆ. ದೇಶದ 3 ರಾಜ್ಯದಲ್ಲಿ ನಡೆಯಲಿದೆ ಮತದಾನ. ಕೇರಳ, ಅಸ್ಸಾಂ, ಪುದುಚೇರಿಯಲ್ಲಿ ಇವತ್ತು ವೋಟಿಂಗ್ ಇದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ಇರುತ್ತೆ. ಪಂಚರಾಜ್ಯ ಚುನಾವಣೆಗಳ ಪೈಕಿ ಇವತ್ತು 3 ರಾಜ್ಯದಲ್ಲಿ ಮತದಾನ ನಡೆಯಲಿದೆ. ಕೇರಳದಲ್ಲಿ 140 ಸ್ಥಾನಗಳಿಗೆ 890 ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗಾಗಲೇ ಮತದಾನ ಆರಂಭವಾಗಿದೆ. ಪ್ರಮುಖ ರಾಜಕೀಯ ಪಕ್ಷಗಳ ತ್ರಿಕೋನ ಸ್ಪರ್ಧೆ ಇರುವಂತದ್ದು. ಪಂಚರಾಜ್ಯಗಳಲ್ಲಿ ನಡೆಯುವಂತ ಚುನಾವಣೆಯಲ್ಲಿ ಇವತ್ತು 3 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಸರ್ಕಾರ ರಚನೆ ಮಾಡೋದಕ್ಕೆ ಅಂತ 71 ಸ್ಥಾನಗಳ ಬಹುಮತದ ಅಗತ್ಯ ಇದೆ ಕೇರಳದಲ್ಲಿ. ಇನ್ನು ರಾಜ್ಯದಲ್ಲಿ ಒಟ್ಟು 27.1 ಮಿಲಿಯನ್ ಮತದಾರರಿದ್ದಾರೆ. 13.2 ಮಿಲಿಯನ್ ಪುರುಷರಿದ್ದಾರೆ, 13.9 ಮಿಲಿಯನ್ ಮಹಿಳೆಯರಿದ್ದಾರೆ ಹಾಗೂ 273 ತೃತೀಯ ಲಿಂಗಿಗಳು ಕೂಡ ಇದ್ದಾರೆ. ಅವರು ಕೂಡ ಸೇರಿದಂತೆ ಇಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸ್ತಾರೆ. 273 ತೃತೀಯ ಲಿಂಗಿಗಳು. ಇನ್ನು ಅಸ್ಸಾಂನ ಬ್ಯಾಟಲ್ ನೋಡೋದಾದ್ರೆ 126 ವಿಧಾನಸಭಾ ಕ್ಷೇತ್ರಗಳಿರುವಂಥದ್ದು. ಅದರಲ್ಲಿ 722 ಮಂದಿ ಸ್ಪರ್ಧೆ ಮಾಡ್ತಾ ಇರೋದು. ಅಸ್ಸಾಂನಲ್ಲಿ ಒಟ್ಟು 25 ಮಿಲಿಯನ್ ಮತದಾರರಿದ್ದಾರೆ. 12.5 ಮಿಲಿಯನ್ ಪುರುಷರಿದ್ದಾರೆ, 12.5 ಮಿಲಿಯನ್ ಮಹಿಳೆಯರಿದ್ದಾರೆ. ಹಾಗೆ 343 ತೃತೀಯ ಲಿಂಗಿಗಳಿದ್ದಾರೆ. 18 ರಿಂದ 19 ವರ್ಷ ವಯಸ್ಸಿನ 57.5 ಮಿಲಿಯನ್ ಯುವಕರು, ಅಂದ್ರೆ ಫಸ್ಟ್ ವೋಟರ್ಸ್. ಇವರ ಡಿಸಿಷನ್ ಏನಾಗುತ್ತೆ ಅದು ಕೂಡ ಬಹಳ ಪ್ರಮುಖ ಆಗುತ್ತೆ. ಇನ್ನು ಪುದುಚೇರಿಯಲ್ಲಿ ಒಂದೇ ಹಂತದಲ್ಲಿ ಮತದಾನ. ಪುದುಚೇರಿಯ 30 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಕೇಂದ್ರಾಡಳಿತ ಪ್ರದೇಶ ಇದು. ಈ ಕೇಂದ್ರಾಡಳಿತ ಪ್ರದೇಶವನ್ನ ರಾಜ್ಯವಾಗಿ ಮಾಡ್ತೀವಿ, ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡ್ತೀವಿ ಅಂತ ಈ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅನೇಕ ಪಕ್ಷಗಳು ಹೇಳಿದ್ದಾವೆ. ಹಾಗಾಗಿ ಈ ಮತದಾನ ಪ್ರಮುಖ ಆಗುತ್ತೆ. 5 ಪರಿಶಿಷ್ಟ ಜಾತಿಗಳಿಗೆ ಮೀಸಲಾಗಿರುವಂತಹ ಕ್ಷೇತ್ರ. ಸರ್ಕಾರ ರಚನೆ ಮಾಡೋದಕ್ಕೆ 16 ಸ್ಥಾನಗಳ ಬಹುಮತದ ಅಗತ್ಯ ಇದೆ. ಹೀಗಾಗಿ 4.43 ಲಕ್ಷ ಪುರುಷರು, 5 ಲಕ್ಷ ಮಹಿಳೆಯರು, 139 ತೃತೀಯ ಲಿಂಗಿಗಳು, ಇವರೆಲ್ಲರೂ ಸೇರಿ 9.44 ಲಕ್ಷ ಮತದಾರರಿದ್ದಾರೆ. ಹಾಗಾದ್ರೆ ಯಾವ ಪಕ್ಷದತ್ತ ಇವರ ಒಲವು ನೋಡೋಣ.